30,000 ರೂಪಾಯಿ ಬಜೆಟ್ ಅಲ್ಲಿ ಸಿಕ್ಕಾಬಟ್ಟೆ ಫೀಚರ್ಸ್ ಎಲ್ಲ ಲೋಡ್ ಮಾಡಿ ಒಂದು ಫೋನ್ ನ ಕೊಟ್ರೆ ಹೆಂಗಿರುತ್ತೆ. ಇದೇ ತರ ಪೋಕೋದವರು ಬಂದ್ಬಿಟ್ಟು ಇಂಡಿಯಾದಲ್ಲಿ ಒಂದು ಮೊಬೈಲ್ ನ ಲಾಂಚ್ ಮಾಡ್ತಾ ಇದ್ದಾರೆ. ಸೊ ಆ ಮೊಬೈಲ್ ಬಂದ್ಬಿಟ್ಟು ಪೋಕೋ F7 ಅಂತ. ಸೊ ಈ ಮೊಬೈಲ್ ಬಂದ್ಬಿಟ್ಟು ಅವರು ಡೈರೆಕ್ಟ್ ಆಗಿ ಫ್ಲಾಗ್ಶಿಪ್ ಮೊಬೈಲ್ಗೆ ಕಂಪೇರ್ ಮಾಡ್ತಾ ಇದ್ದಾರೆ. ಸೊ ಏನಕ್ಕಪ್ಪ ಫ್ಲಾಗ್ಶಿಪ್ ಮೊಬೈಲ್ ಕಂಪೇರ್ ಮಾಡ್ತಾ ಇದ್ದಾರೆ ಅಂದ್ರೆ, ಸೊ ಇದರಲ್ಲಿ ಇರೋ ಸ್ಪೆಸಿಫಿಕೇಶನ್ಸ್ ಎಲ್ಲ ಬಂದ್ಬಿಟ್ಟು ಡೈರೆಕ್ಟ್ ಆಗಿ ಫ್ಲಾಗ್ಶಿಪ್ ಮೊಬೈಲ್ ಅಲ್ಲಿ ನಿಮಗೆ ಏನೇನು ಸ್ಪೆಸಿಫಿಕೇಶನ್ಸ್ ಇದೆ ಸೊ ಅದೆಲ್ಲ ಬಂದ್ಬಿಟ್ಟು ಜಸ್ಟ್ ಒಂದು 30,000 ರೂಪೀಸ್ ಮೊಬೈಲ್ ಅಲ್ಲಿ ಲೋಡ್ ಮಾಡಿ ಕೊಟ್ಟಿದ್ದಾರೆ. ಸೊ ಏನೇನು ಸ್ಪೆಸಿಫಿಕೇಶನ್ಸ್ ಇದೆ ಸೊ ಎಲ್ಲ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ಸೊ ಇವಾಗ ಟೈಮ್ ವೇಸ್ಟ್ ಮಾಡೋದು ಬೇಡ, ಫಸ್ಟ್ ಬಂದ್ಬಿಟ್ಟು ಈ ಪೋಕೋ F7 ನ ಅನ್ಬಾಕ್ಸ್ ಮಾಡಿ ನೋಡೋಣ. ಬಾಕ್ಸ್ ಒಳಗಡೆ ಏನೇನಿದೆ ಸೊ ಎಲ್ಲ ನೋಡೋಣ. ಸೊ ಇವಾಗ ಬನ್ನಿ. ಸೊ ಇದೇ ಬಂದ್ಬಿಟ್ಟು ಪೋಕೋ F7 ಬಾಕ್ಸು ನೀವು ನೋಡ್ಬೋದು. ನಮಗೆ ಸಿಕ್ಕಿರೋದು ಬಂದ್ಬಿಟ್ಟು ಇದು ಆ್ಯಕ್ಚುಲಿ ಬಂದ್ಬಿಟ್ಟು ಸೈಬರ್ ಎಡಿಷನು, ಸೈಬರ್ ಸಿಲ್ವರ್ ಎಡಿಷನು. ಸೊ ಇವಾಗ ಫಸ್ಟ್ ಅನ್ಬಾಕ್ಸ್ ಮಾಡೋಣ. ಸೊ ನೀವು ನೋಡ್ಬೋದು. ಸೊ ನೋಡಿ, ಸೊ ಫಸ್ಟ್ ನನ್ನ ಪ್ರಕಾರ ಇದು ಕೇಸ್ ಅನಿಸುತ್ತೆ. ಸೊ ಕೇಸು ಆಮೇಲೆ ಬುಕ್ಲೆಟ್ಸ್ ಕೊಟ್ಟಿದ್ದಾರೆ. ಸೊ ನೋಡೋಣ. ಕೇಸ್ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಫೋನೇ ಇದೆ. ಸೊ ಸಿಲ್ವರ್ ಕಲರು. ಸೊ ನೀವು ನೋಡ್ಬೋದು. ಸೊ ನೀವು ಇಲ್ಲಲ್ಲೇ ಹಿಂಗೆ ನೋಡ್ತಾ ಇದ್ರೆ ಇದು ಬಂದ್ಬಿಟ್ಟು ಈ ಸ್ನ್ಯಾಪ್ಡ್ರ್ಯಾಗನ್ದು ಲೋಗೋ ಇದು. ಸ್ನ್ಯಾಪ್ಡ್ರ್ಯಾಗನ್ ಪ್ರೊಸೆಸರ್ ಎಲ್ಲ ಬಂದ್ಬಿಟ್ಟು ಲೈಕ್ ಎಲ್ಲ ಈ ಫ್ಲಾಗ್ಶಿಪ್ ಮೊಬೈಲಲ್ಲಿ ಇರುತ್ತೆ. ಸೊ ಇವ್ರು ಬಂದ್ಬಿಟ್ಟು ಏನು ಕ್ಲೈಮ್ ಮಾಡ್ತಾ ಇದ್ದಾರೆ ಅಂದರೆ ಇವ್ರ ಪ್ರೊಸೆಸರ್ ಕೂಡ ಫ್ಲಾಗ್ಶಿಪ್ ಪ್ರೊಸೆಸರ್ ಅಂತ ಕ್ಲೈಮ್ ಮಾಡ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಬಾಕ್ಸಲ್ಲಿ ಏನು ಬರುತ್ತೆ ಅಂದರೆ ಸೊ ಒಂದು 90 ವಾಟ್ಸ್ ಫಾಸ್ಟ್ ಚಾರ್ಜಿಂಗ್ ಅಡ್ಯಾಪ್ಟರ್ ಬರುತ್ತೆ. ಸೊ ಅದ್ರ ಜೊತೆ ಬಂದ್ಬಿಟ್ಟು USB-C ಟೈಪು. ಸೊ ನಿಮಗೆ USB-C ಟೈಪೇ ಇದಕ್ಕೆ ಬರೋದು. ಸೊ ಅದು ಒಂದು ಒಳ್ಳೆ ಕೆಲಸ ಅಂತಲೇ ಹೇಳ್ಬೋದು. ಸೊ ಇಷ್ಟೇ ಬಂದ್ಬಿಟ್ಟು ಈ ಬಾಕ್ಸಲ್ಲಿ ಬರುತ್ತೆ. ಸೊ ಇವಾಗ ಈ ಕೇಸ್ನೂ ನಾವು ಹಾಕ್ಬಿಟ್ಟು ನೋಡೋಣ ಹೆಂಗಿರುತ್ತೆ ಅಂತ ಫೋನು. ಸೊ ಫೋನ್ದು ಔಟ್ಲುಕ್ ಹಿಂಗೆ ಇರುತ್ತೆ, ನೋಡ್ಕೊಳ್ಳಿ ಹೆಂಗಿದೆ ಅಂತ. ಫುಲ್ ಕಂಪ್ಲೀಟ್ ಮೆಟಲ್ ಫ್ರೇಮ್ ಕೊಟ್ಟಿದ್ದಾರೆ. ಸೊ ಸ್ವಲ್ಪ ವೆಯ್ಟ್ ಆಗಿದೆ. ಸೊ ವೆಯ್ಟ್ ಏನಕ್ಕಂದರೆ ಇದು ಬಂದ್ಬಿಟ್ಟು ಆಲ್ಮೋಸ್ಟ್ ಒಂದು 7300 mAh ಬ್ಯಾಟ್ರಿ ಪ್ಯಾಕಪ್ ಇದೆ ಇದರಲ್ಲಿ. ಸೊ ಅದಕ್ಕೋಸ್ಕರ ಇದು ವೆಯ್ಟ್ ಆಗಿದೆ. ಸೊ ಕೇಸ್ ಹಾಕಿದ್ರೆ ಹಿಂಗೆ ಬರುತ್ತೆ ಲುಕ್ ಇದು. ಸೊ ನೋಡ್ಕೊಳ್ಳಿ, ತುಂಬ ಕ್ಲಾಸ್ ಆಗಿದೆ. ಸೊ ಪ್ರೀಮಿಯಂ ಫೋನ್ಸ್ ಹೆಂಗಿರುತ್ತೆ ಸೊ ಆ ಥರನೇ ಇದೆ. ಸೊ ಇದು ಬಂದ್ಬಿಟ್ಟು ಲೈಕ್ ಈ OnePlus Nord ಆಮೇಲೆ ಈ ಐಕು ಸೊ ಈ ಥರ ಮಾಡೆಲ್ಸ್ಗಳ ಇದು ಕಂಪೇರ್ ಮಾಡ್ತಾರೆ. ಸೊ ಇದರಲ್ಲಿ ಬಂದ್ಬಿಟ್ಟು ಸ್ಪೆಸಿಫಿಕೇಶನ್ಸ್ ಎಲ್ಲ ಏನೇನಿದೆ ಅಂದರೆ, ಸೊ ಫಸ್ಟ್ ಪ್ರಾಸೆಸರಿಂದ ಸ್ಟಾರ್ಟ್ ಮಾಡೋಣ. ಸೊ ಈ ಫೋನಲ್ಲಿ ಬಂದ್ಬಿಟ್ಟು ನಿಮಗೆ ಸ್ನ್ಯಾಪ್ಡ್ರ್ಯಾಗನ್ 8S Gen 4 ಪ್ರಾಸೆಸ್ ಇರುತ್ತೆ. ಸೊ ಈ ಪ್ರಾಸೆಸರ್ ಬಂದ್ಬಿಟ್ಟು ಯೂಸ್ಲಿ ಎಲ್ಲ ಹೈ ಎಂಡ್ ಮೊಬೈಲ್ಸಲ್ಲಿ ಮಾತ್ರ ಇರುತ್ತೆ. ಸೊ ಪೋಕೋದವರು ಏನು ಮಾಡಿದ್ದಾರೆ, ಫಸ್ಟ್ ಟೈಮು ಇಂಡಿಯಾದಲ್ಲಿ ಪೋಕೋ F7 ಅಲ್ಲಿ ಬಂದ್ಬಿಟ್ಟು ಈ ಪ್ರಾಸೆಸರ್ನ ಲಾಂಚ್ ಮಾಡಿದ್ದಾರೆ. ಸ್ನ್ಯಾಪ್ಡ್ರ್ಯಾಗನ್ ಪ್ರಾಸೆಸರ್ ಅಂದ್ರೆ ಎಲ್ಲರಿಗೂ ಗೊತ್ತು, ಗೇಮಿಂಗಿಂದ ಹಿಡ್ದು ಸೊ ಎಲ್ಲ ಗ್ರಾಫಿಕ್ಸ್ ಆಗಿರ್ಬೋದು ಎಲ್ಲ ಸ್ಮೂತ್ ಆಗಿರುತ್ತೆ. ಸೊ ಇವ್ರು ಕ್ಲೈಮ್ ಮಾಡ್ತಾ ಇರೋದು ಏನಂದರೆ, ಸೊ ಗೇಮ್ಸ್ ಎಲ್ಲ ನೀವು ಯಾವುದೇ ಥರ ಗೇಮ್ಸ್ ಎಲ್ಲ ಆಡಿದ್ರೂ ಕೂಡ ನಿಮಗೆ ಯಾವುದೇ ಥರ ಲ್ಯಾಗ್ ಬರೋಲ್ಲ. ಸೊ ನಿಮ್ಮ ಗೇಮಿಂಗ್ ಎಕ್ಸ್ಪೀರಿಯನ್ಸ್ ಬಂದ್ಬಿಟ್ಟು ತುಂಬ ನೀಟ್ ಆ್ಯಂಡ್ ಸ್ಮೂತ್ ಆಗಿರುತ್ತೆ ಅಂತ ಕ್ಲೈಮ್ ಮಾಡ್ತಾ ಇದ್ದಾರೆ. ಸೊ ಪ್ರಾಸೆಸರ್ ಆಯಿತು. ನೆಕ್ಸ್ಟ್ ಬಂದ್ಬಿಟ್ಟು ರ್ಯಾಮ್ ಬಗ್ಗೆ ಬರೋಣ. ಸೊ ರ್ಯಾಮ್ ಈ ಫೋನಲ್ಲಿ ಬಂದ್ಬಿಟ್ಟು ನಿಮಗೆ ಅಪ್ ಟು 24 GB ತನಕ ನಿಮಗೆ ರ್ಯಾಮ್ ಸಪೋರ್ಟ್ ಇದೆ ಇದರಲ್ಲಿ. ಸೊ ಬೇರೆ ಫ್ಲಾಗ್ಶಿಪ್ ಮೊಬೈಲ್ಸಲ್ಲೆಲ್ಲ ನಿಮಗೆ ಬೇರೆ 12 ಇಂದ 16 GB ಮಾತ್ರ ಇರುತ್ತೆ. ಸೊ ಈ ಮೊಬೈಲಲ್ಲಿ ಬಂದ್ಬಿಟ್ಟು ಫಸ್ಟ್ ಟೈಮು 24 GB ರ್ಯಾಮ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಅದು ಕೂಡ ಸ್ಟೋರೇಜ್ ನೀವು ಬಂದರೆ UFS 4.1 ಸ್ಟೋರೇಜು, ವಿಚ್ ಮೀನ್ಸ್ ರೀಡ್ ರೈಟ್ ಎಲ್ಲ ಬಂದ್ಬಿಟ್ಟು ತುಂಬ ಫಾಸ್ಟ್ ಆಗಿರುತ್ತೆ. ಸೊ ಈ ಥರ ಸ್ಟೋರೇಜ್ ಎಲ್ಲ ಕೂಡ ನಿಮಗೆ ಬಂದ್ಬಿಟ್ಟು ಹೈ ಎಂಡ್ ಫೋನ್ಸಲ್ಲಿ ಮಾತ್ರ ಇದೆ. ಸೊ ಅದು ಕೂಡ ಈ ಫೋನಲ್ಲಿ ಲೋಡ್ ಮಾಡಿದ್ದಾರೆ. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ನೀವು ಗೇಮ್ಸ್ ಎಲ್ಲ ಆಡಬೇಕಾದ್ರೆ ಮಲ್ಟಿ ಟಾಸ್ಕಿಂಗ್ ಮಾಡಬೇಕಾದ್ರೆ ಎಷ್ಟು ಫಾಸ್ಟ್ ಆಗಿ ಎಷ್ಟು ಸ್ಮೂತ್ ಆಗಿರುತ್ತೆ ಅಂತ. ಒನ್ ಆಫ್ ದ ಮ್ಯಾಸಿವ್ ಬ್ಯಾಟ್ರಿ ಇದರಲ್ಲಿ ಲೋಡ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. 7550 mAh ಇದೆ. ಸೊ ನೀವೇ ಅಸ್ಯೂಮ್ ಮಾಡ್ಕೊಳ್ಳಿ. ಸೊ ಸಾಲಿಡ್ ಆಗಿ 2 days ಬರುತ್ತೆ. ನೀವು ಹೆವಿ ಗೇಮರ್ ಇದ್ರೆ ಕೂಡ ನಿಮಗೆ 1 day ಆದರೂ ಫುಲ್ಲಾಗಿ ಬಂದ್ಬಿಡುತ್ತೆ ಇದು. ಸೊ ನೀವು ಬೇರೆ ಐ ಎಂಡ್ ಫೋನ್ಸ್ ಎಲ್ಲ ನೀವು ಈಸ್ಕೊಂಡ್ರೆ ಸೊ ನಿಮಗೆ ಇಷ್ಟೊಂದು mAh ಬ್ಯಾಟ್ರಿ ಕೆಪಾಸಿಟಿ 100% ಬರಲ್ಲ. ಸೊ ಪೋಕೋ F7 ಅಲ್ಲಿ ಬಂದ್ಬಿಟ್ಟು 7550 mAh ಬ್ಯಾಟ್ರಿನ ಲೋಡ್ ಮಾಡಿ ಕೊಟ್ಟಿದ್ದಾರೆ. ಸೊ ಅದು ಕೂಡ ಒಂದು ಅಫೋರ್ಡಬಲ್ ಪ್ರೈಸಲ್ಲಿ ಅಂತಾನೆ ಹೇಳ್ಬೋದು. ಬ್ಯಾಟ್ರಿ ಕೆಪಾಸಿಟಿ ಜಾಸ್ತಿ ಇದೆ ಅಂತ ಚಾರ್ಜ್ ಮಾಡೋಕ್ಕೆ ಲೇಟ್ ಆಗುತ್ತೆ ಅಂತ ಅನ್ಕೊಂಬೇಡಿ. ಸೊ 90 ವಾಟ್ಸ್ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಇದೆ. ಸೊ ತುಂಬ ಫ್ಲಾಗ್ಶಿಪ್ ಫೋನ್ಸಲ್ಲಿ ನಿಮಗೆ ಬಂದ್ಬಿಟ್ಟು ಈ ಥರ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟೇ ಬರಲ್ಲ. ಸೊ ಇವ್ರು ಬಂದ್ಬಿಟ್ಟು ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಕೂಡ ಕೊಟ್ಬಿಟ್ಟಿದ್ದಾರೆ. ಸೊ ಯೂಸ್ ಬ್ಯಾಟ್ರಿ, ಸೊ ಅದಕ್ಕೆ ಪವರ್ ಮಾಡೋಕ್ಕೆ 90 ವಾಟ್ಸ್ ಫಾಸ್ಟ್ ಚಾರ್ಜಿಂಗ್ ಕೂಡ ಅವೈಲಬಲ್ ಇದೆ. ಕ್ಲಿಯರ್ ಫ್ಲಾಗ್ಶಿಪ್ ಲೆವೆಲ್ ಬ್ಯಾಟ್ರಿ ಟೆಕ್ನಾಲಜಿ ಇರೋ ಫೋನ್ ಅಂತಾನೆ ಹೇಳ್ಬೋದು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇದು ಡಿಸ್ಪ್ಲೇ ಬಗ್ಗೆ ನೋಡೋಣ. ಸೊ ಡಿಸ್ಪ್ಲೇ ಬಗ್ಗೆ ಅಂತ ಬಂದರೆ ನಿಮಗೆ ಬಂದ್ಬಿಟ್ಟು 6.83 ಇಂಚಸ್ ಡಿಸ್ಪ್ಲೇ ಬರುತ್ತೆ. 1.5K AMOLED ಡಿಸ್ಪ್ಲೇ ಕೂಡ ಇರುತ್ತೆ ವಿತ್ 120 Hz ರಿಫ್ರೆಶಿಂಗ್ ರೇಟ್ ಕೂಡ ಇದೆ. ಈ ಡಿಸ್ಪ್ಲೇ ಅಲ್ಲಿ ನೀವು ನೋಡ್ತಾನೆ ಇದ್ರೆ ನಿಮಗೆ ಬಂದ್ಬಿಟ್ಟು ಕಲರ್ ಅಕ್ಯುರೇಸಿ ಆಗಿರ್ಬೋದು, ಬ್ರೈಟ್ನೆಸ್ ಲೆವೆಲು ಆ್ಯಂಡ್ ಸ್ಮೂತ್ನೆಸ್ಸು
ಸೊ ಎಲ್ಲ ಫ್ಲಾಗ್ಶಿಪ್ ಫೀಚರ್ಸ್ ಎಲ್ಲ ಬಂದ್ಬಿಟ್ಟು ಈ ಫೋನಲ್ಲಿ ನಿಮಗೆ ಲೋಡ್ ಮಾಡಿ ಕೊಟ್ಬಿಟ್ಟಿದ್ದಾರೆ. ಬಿಲ್ಡ್ ಕ್ವಾಲಿಟಿ ಅಂತ ಬಂದರೆ ಫುಲ್ಲಾಗಿ ಅಲ್ಯೂಮಿನಿಯಂ ಕೇಸ್ ಇದೆ, ಫುಲ್ಲಾಗಿ ನೀವು ನೋಡ್ತಾನೆ ಇರ್ಬೋದು. ಸೊ ಅದು ಬಿಟ್ಟರೆ ನಿಮಗೆ ಕಾರ್ನಿಂಗ್ ಗೊರಿಲ್ಲಾ ಗ್ಲಾಸು 7i ಪ್ರೊಟೆಕ್ಷನ್ ಇದೆ ಫ್ರಂಟ್ ಆ್ಯಂಡ್ ಬ್ಯಾಕು. ಸೊ ಎರಡು ಕಡೆ ಕೂಡ ನಿಮಗೆ ಕಾರ್ನಿಂಗ್ ಗೊರಿಲ್ಲಾ ಗ್ಲಾಸ್ ಪ್ರೊಟೆಕ್ಷನ್ ಬಂದ್ಬಿಡುತ್ತೆ. ಸೊ ನಿಮಗೆ ಫುಲ್ ಸೇಫ್ಟಿ ಆಗಿರುತ್ತೆ ಅಂತಲೇ ಹೇಳ್ಬೋದು. ಸೊ ಇದು ಮಾತ್ರ ಇಲ್ಲ, ಸೊ IP69 ಕೂಡ ಇದೆ ಇದರಲ್ಲಿ. ಸೊ IP69 ಪ್ರೊಟೆಕ್ಷನ್ ಕೂಡ ಇದೆ. ಮಳೆಯಲ್ಲಿ ಎಲ್ಲ ನೀವು ನೆನೆದ್ರೆ ಕೂಡ ನಿಮಗೆ ಏನೂ ಆಗಲ್ಲ, ಫೋನ್ಗೆ ಏನು ಡ್ಯಾಮೇಜ್ ಆಗಲ್ಲ. ಇದು ಕೂಡ ಒಂದು ಒಳ್ಳೆ ಫೀಚರ್ ಅಂತಾನೆ ಹೇಳ್ಬೋದು, ಯಾಕಂದ್ರೆ ತುಂಬಾ ಮೊಬೈಲ್ಸ್ ಅಲ್ಲಿ ಬಂದ್ಬಿಟ್ಟು ಈ ತರ ಫೀಚರ್ಸ್ ಎಲ್ಲ ಬರಲ್ಲ. ಸೊ ಐ ಎಂಡ್ ಮೊಬೈಲ್ಸ್ ಅಲ್ಲಿ ಈ ಫೀಚರ್ಸ್ ಎಲ್ಲ ನಿಮಗೆ ಲೋಡ್ ಮಾಡಿ ಕೊಡಲ್ಲ. ಇವ್ರು ಬಂದ್ಬಿಟ್ಟು ಒಂದು ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಒಂದು ಮೊಬೈಲ್ ನ ಲಾಂಚ್ ಮಾಡಿದ್ದಾರೆ. ಸೊ ಅದರಲ್ಲಿ ಈ ಫೀಚರ್ಸ್ ಎಲ್ಲ ಕೂಡ ನಿಮಗೆ ಬಂದ್ಬಿಟ್ಟು ಡಂಪ್ ಮಾಡಿ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ನೀವೆಲ್ಲ ವೆಯ್ಟ್ ಮಾಡ್ತಾನೆ ಇರ್ತೀರಾ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಕ್ಯಾಮ್ರಾ ಬಗ್ಗೆ ತಿಳಿಸ್ತೀನಿ. ಸೊ ಇದರಲ್ಲಿ ಬಂದ್ಬಿಟ್ಟು 50 MP ಕ್ಯಾಮ್ರಾ ಇದೆ. ಸೊ ಇದರಲ್ಲಿ ಇನ್ನೊಂದು ಫೀಚರ್ ಏನಂದ್ರೆ ನಿಮಗೆ ಬಂದ್ಬಿಟ್ಟು ವೈಡ್ ಆಂಗಲ್ ಇದೆ. ಸೊ ಮ್ಯಾಕ್ರೋ ಕ್ಯಾಪಬಿಲಿಟೀಸ್ ಇದೆ. ಸೊ ಎಲ್ಲಾನ ಬಂದ್ಬಿಟ್ಟು ಲೋಡ್ ಮಾಡಿ ಕೊಟ್ಟಿದ್ದಾರೆ. ಸ್ಪೆಷಲ್ ಮೋಸ್ಟ್ ಡಿಮ್ಯಾಂಡಿಂಗ್ ಫೀಚರ್ ಅಂದ್ರೆ OIS ಕೂಡ ಇದರಲ್ಲಿ ಇದೆ, ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್. ಸೊ ಅದು ಕೂಡ ಇದರಲ್ಲಿ ಇದೆ. ಸೊ ಹಾಗೆ 4K ರೆಕಾರ್ಡಿಂಗ್ ಕೂಡ ಇದರಲ್ಲಿ ನೀವು ಮಾಡ್ಬೋದು, 4K ವಿಡಿಯೋ ರೆಕಾರ್ಡಿಂಗ್ ಮಾಡ್ಬೋದು. ಸೊ ಆಮೇಲೆ ನೈಟ್ ಫೋಟೋಗ್ರಾಫಿ ಇದೆ, ಸೊ ಪೋರ್ಟ್ರೇಟ್ ಫೋಟೋಗ್ರಾಫಿ ಇದೆ. ಸೊ ಎಲ್ಲ ತರ ಕ್ಯಾಮ್ರಾಗೆ ಏನೇನು ಬೇಕು ಎಲ್ಲ ಫೀಚರ್ಸ್ನ ಲೋಡ್ ಮಾಡಿ ಕೊಟ್ಬಿಟ್ಟಿದ್ದಾರೆ. ಸೊ ನೆಕ್ಸ್ಟ್ ಗೇಮಿಂಗ್ ಪರ್ಫಾರ್ಮೆನ್ಸ್ ಅಂತ ಬಂದ್ರೆ ಸೊ ಅಡ್ವಾನ್ಸ್ ಕೂಲಿಂಗ್ ಸಿಸ್ಟಮ್ ಕೂಡ ಇದರಲ್ಲಿ ಇದೆ. ಸೊ ಫ್ರೇಮ್ ರೇಟ್ಸ್ನ ನೋಡ್ಬೋದು, ಗ್ರಾಫಿಕ್ ಕ್ವಾಲಿಟಿ, ಸೊ ಯಾವುದೇ ಥರ ಲ್ಯಾಗ್ಸು ಏನೂ ಇಲ್ಲ, ಎಷ್ಟು ಲ್ಯಾಗ್ ಆಗೋ ಥರ ನೋ ಥ್ರಾಟ್ಲಿಂಗು ನಥಿಂಗ್, ಕ್ಲೀನ್ ಆಗಿದೆ. ನೆಕ್ಸ್ಟ್ ಚಾರ್ಜಿಂಗ್ ಟೆಕ್ನಾಲಜಿ ಬಂದ್ಬಿಟ್ಟು 90 ವಾಟ್ಸ್ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಇದೆ. ಸೊ ಮೋಸ್ಟ್ ಆಫ್ ದ ಫೋನ್ಸಲ್ಲಿ ಬಂದ್ಬಿಟ್ಟು ಎಕ್ಸಾಂಪಲ್ ಈ ಐಫೋನ್ ಆಗಿರ್ಬೋದು, ಸ್ಯಾಮ್ಸಂಗ್ ಆಗಿರ್ಬೋದು, ಸೊ ಇದರಲ್ಲೆಲ್ಲ ಬಂದ್ಬಿಟ್ಟು ನಿಮಗೆ ಚಾರ್ಜಿಂಗ್ ಟೈಮ್ ಎಲ್ಲ ತುಂಬ ಲೇಟಾಗಿ ಆಗುತ್ತೆ. ಸೊ ಆ ಕೇಸ್ ಬಂದ್ಬಿಟ್ಟು ಇದರಲ್ಲಿ ಬರೋಲ್ಲ ನಿಮಗೆ. ಸೊ ಇದರಲ್ಲಿ ತುಂಬ ಫಾಸ್ಟಾಗಿ ಚಾರ್ಜ್ ಆಗುತ್ತೆ. ಸೊ ಅದು ಮಾತ್ರ ಇಲ್ಲ, ಇದು ಬಂದ್ಬಿಟ್ಟು ರಿವರ್ಸ್ ಚಾರ್ಜಿಂಗ್ ಟೆಕ್ನಾಲಜಿ ಕೂಡ ಸಪೋರ್ಟ್ ಆಗುತ್ತೆ. ಸೊ ಸಾಫ್ಟ್ವೇರ್ ಬಗ್ಗೆ ಬಂದರೆ ಸೊ ಇದರಲ್ಲಿ ರನ್ ಆಗ್ತಾ ಇರೋದು ಬಂದ್ಬಿಟ್ಟು Android 15, MIUI 15 ಕೂಡ ಇದರಲ್ಲಿ ರನ್ ಆಗ್ತಾ ಇದೆ. ಸೊ ಹಾಗೆ ಇದೇ ಸಾಫ್ಟ್ವೇರ್ ಬಂದ್ಬಿಟ್ಟು ಅವ್ರದ್ದು ಪೋಕೋ ಅವ್ರದ್ದು, ಶಾಮಿ ಅವ್ರದ್ದು ಫ್ಲಾಗ್ಶಿಪ್ ಮೊಬೈಲ್, ಪ್ರೀಮಿಯಂ ಮೊಬೈಲ್ಸ್ ಎಲ್ಲ ಬರೋ ಸಾಫ್ಟ್ವೇರ್ನೇ ಬಂದ್ಬಿಟ್ಟು ಸೊ ಇದರಲ್ಲಿ ಅವ್ರು ಲೋಡ್ ಮಾಡಿ ಕೊಟ್ಟಿದ್ದಾರೆ. ಸೊ ಇವಾಗ ಇಷ್ಟೊತ್ತು ಕಂಪ್ಲೀಟ್ ಡೀಟೇಲ್ಸ್ ಈ ಮೊಬೈಲ್ ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ವಿ. ಸೊ ಇದು ಫೀಚರ್ಸ್ ಇದೆ, ಸ್ಪೆಸಿಫಿಕೇಶನ್ಸ್ ಏನಿದೆ ಎಲ್ಲ ಬಂದ್ಬಿಟ್ಟು ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ವಿ. ಸೊ ಸುಮ್ಮನೆ ಒಂದು ಸಮರಿ ಥರ ನೋಡೋಣ. ಸೊ ಫಸ್ಟ್ ಬಂದ್ಬಿಟ್ಟು ನಾವು ಪ್ರಾಸೆಸರ್ ಇಂದಾನೆ ಬರೋಣ. ಸ್ನ್ಯಾಪ್ಡ್ರ್ಯಾಗನ್ ಪ್ರಾಸೆಸರ್ ಇದೆ ಇದರಲ್ಲಿ. ಸೊ ಬಂದ್ಬಿಟ್ಟು ಗೇಮಿಂಗ್ ಎಲ್ಲ ಬಂದ್ಬಿಟ್ಟು ತುಂಬ ಒಳ್ಳೆ ಪ್ರಾಸೆಸರು, ಒಂದು ಡೀಸೆಂಟ್ ಕ್ಯಾಮ್ರಾ ಕೂಡ ಇದರಲ್ಲಿ ಇದೆ. ಸೊ 50 MP ಸೋನಿ ಸೆನ್ಸರ್ ಇದೆ ಕ್ಯಾಮ್ರಾದಲ್ಲಿ. ಸೊ ಪ್ರೊಟೆಕ್ಷನ್ಗೆ ಕಾರ್ನಿಂಗ್ ಗೊರಿಲ್ಲಾ ಗ್ಲಾಸು 7i ಕೂಡ ಇದರಲ್ಲಿ ಇದೆ. ಸೊ ಅದು ಮಾತ್ರ ಇಲ್ಲ, IP69 ರೆಸಿಸ್ಟೆಂಟ್ ವಾಟರ್ ರೆಸಿಸ್ಟೆನ್ಸ್ ಕೂಡ ಇದರಲ್ಲಿ ಇದೆ. ಫಾಸ್ಟ್ ಚಾರ್ಜಿಂಗ್ ಇದೆ, ರಿವರ್ಸ್ ಚಾರ್ಜಿಂಗ್ ಸಪೋರ್ಟ್ ಇದೆ. ಸೊ ಮೋಸ್ಟ್ ಆಫ್ ದ ಫ್ಲಾಗ್ಶಿಪ್ ಮೊಬೈಲ್ಸಲ್ಲಿ ನಿಮಗೆ ಈ ಥರ ಒಂದು ಸ್ಪೆಸಿಫಿಕೇಶನ್ಸ್ ಫೀಚರ್ಸ್ ಸಿಗಲ್ಲ. ಸೊ ಇವ್ರು ಕೊಡ್ತಾ ಇದ್ದಾರೆ. ಅದು ಮಾತ್ರ ಇಲ್ಲ, 24 GB ರ್ಯಾಮ್ ಕೂಡ ಇದೆ. ಸೊ ಸ್ಟೋರೇಜ್ ಸಪೋರ್ಟ್ ಕೂಡ ಇದೆ. ಸೊ ಇದರಲ್ಲಿ ಇರೋ ಸ್ಟೋರೇಜ್ ಬಂದ್ಬಿಟ್ಟು ತುಂಬ ಫಾಸ್ಟ್ ಅಂತಲೇ ಹೇಳ್ಬೋದು. ಸೊ ನೀವು ರೀಡು ರೈಟು ಏನಾದರೂ ಕಾಪಿ ಮಾಡೋಂಗಿದ್ರೆ, ಸೊ ಏನಾದರೂ ಪೇಸ್ಟ್ ಮಾಡೋಂಗಿದ್ರೆ ಬಂದ್ಬಿಟ್ಟು ನಿಮಗೆ ತುಂಬ ಬೇಗನೆ ಬಂದ್ಬಿಟ್ಟು ಅದು ಬಂದ್ಬಿಟ್ಟು ಪ್ರಾಸೆಸ್ ಮಾಡುತ್ತೆ. ಸೊ ಇಮೇಜ್ ಕ್ವಾಲಿಟಿ ಆಗಿರ್ಬೋದು, ಸೊ ಗೇಮ್ ಪ್ಲೇ ಆಗಿರ್ಬೋದು, ಪರ್ಫಾರ್ಮೆನ್ಸು, ಸೊ ಎಲ್ಲ ಬಂದ್ಬಿಟ್ಟು ಟಾಪ್ ಕ್ಲಾಸ್ ಅಂತಲೇ ಹೇಳ್ಬೋದು. ಸೊ ಇವಾಗ ಗೊತ್ತಾಗ್ತಾ ಇದೆ ಇವರು ಸ್ಟಾರ್ಟಿಂಗ್ ಏನು ಹೇಳಿದ್ರು ನಮಗೆ ಅಂತ. ಸೊ ಫ್ಲಾಗ್ಶಿಪ್ ಮೊಬೈಲು ಒಂದು ಅಫೋರ್ಡಬಲ್ ರೇಟ್ ಅಂತ ಹೇಳಿದ್ರು. ಸೊ ಇವಾಗ ಗೊತ್ತಾಗ್ತಾ ಇದೆ ಸೊ ಹೆಂಗೆ ಇವರು ಅಫೋರ್ಡಬಲ್ ರೇಟಲ್ಲಿ ಕೊಡ್ತಾ ಇದ್ದಾರೆ, ಅದು ಫ್ಲಾಗ್ಶಿಪ್ಪಲ್ಲಿ ಇರೋ ಪ್ರೈಸು ಸ್ಪೆಸಿಫಿಕೇಶನ್ಸ್ಗೆ. ಸೊ ಒಂದು ಟಕ್ಕರ್ ಮೊಬೈಲ್ ಅಂತಾನೆ ಈ ಪೋಕೋ F7 ನಾವು ಹೇಳ್ಬೋದು. ನೋಡ್ತಾ ಇರೋ ಪೋಕೋ F7 ಬಂದ್ಬಿಟ್ಟು ನಿಮಗೆ ಜಸ್ಟ್ 30,000 ರುಪೀಸ್ಗೆ ಸಿಗ್ತಾ ಇದೆ. ಹೌದು, 30,000 ರುಪೀಸ್ಗೆ ಬಂದ್ಬಿಟ್ಟು ಫ್ಲಾಗ್ಶಿಪ್ಪಲ್ಲಿ ಏನೇನು ಫೀಚರ್ಸ್ ಇದೆ ಸೊ ಎಲ್ಲ ನಾವು ಲೋಡ್ ಮಾಡಿಬಿಟ್ಟು ಈ ಫೋನಲ್ಲಿ ನಿಮಗೆ ಕೊಟ್ಟಿದ್ದಾರೆ. ಸೊ ಯಾರಾದರೂ ಇಂಟ್ರೆಸ್ಟೆಡ್ ಇದ್ದರೆ ಕೆಳಗಡೆ ಬಂದ್ಬಿಟ್ಟು ಲಿಂಕ್ಸ್ ಕೊಟ್ಟಿರ್ತೀವಿ, ಆ ಲಿಂಕಲ್ಲಿ ಹೋಗ್ಬಿಟ್ಟು ನೀವು ಪರ್ಚೇಸ್ ಮಾಡ್ಬೋದು. ಸೊ ಡೇ 1 ಬಂದ್ಬಿಟ್ಟು ನಿಮಗೆ ಯೂಜ್ ಆಫರ್ಸ್ ಕೂಡ ಇವರು ಪ್ರೊವೈಡ್ ಮಾಡ್ತಾ ಇದ್ದಾರೆ. ಸೊ ಯಾರು ಮಿಸ್ ಮಾಡಬೇಡಿ. ಒಂದು ಬಜೆಟಲ್ಲಿ ಪವರ್ಫುಲ್ ಪ್ರಾಸೆಸರು, ಸೊ ಆಮೇಲೆ ಒಂದು ಒಳ್ಳೆ ಪ್ರೀಮಿಯಂ ಫೋನ್ ನೀವು ಈಸ್ಕೊಬೇಕು ಅಂದರೆ ಈ ಫೋನ್ನ ನೀವು ಬಂದ್ಬಿಟ್ಟು ಆರಾಮಾಗಿ ಈಸ್ಕೊಬೋದು. ಸೊ ಫಸ್ಟ್ ಫೋನ್ ಲಾಂಚ್ ಡೇಟ್ ಬಗ್ಗೆ ನಿಮ್ಗೆ ಹೇಳ್ತೀನಿ. ಸೊ July 1 12 PM ಫ್ಲಿಪ್ಕಾರ್ಟಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ನಿಮಗೆ ಬಂದ್ಬಿಟ್ಟು ಈ ಫೋನ್ ಸಿಗುತ್ತೆ. ಸೊ 12 + 256 GB ಬಂದ್ಬಿಟ್ಟು ನಿಮಗೆ 30,000 ಇಂದಾನೆ ಸ್ಟಾರ್ಟ್ ಆಗುತ್ತೆ. ಸ್ಪೆಷಲ್ ಆಫರ್ಸ್ ಕೂಡ ಇದೆ. ಸೊ ಸ್ಪೆಷಲ್ ಆಫರ್ಸ್ ಏನಂದರೆ ಸೊ ಫಸ್ಟ್ ಡೇ ನೀವು ಈ ಫೋನ್ನ ಪರ್ಚೇಸ್ ಮಾಡಿದ್ರೆ ನಿಮಗೆ ಬಂದ್ಬಿಟ್ಟು 2 years ವಾರಂಟಿ ಸಿಗುತ್ತೆ. ಸೊ ಅದು ಮಾತ್ರ ಇಲ್ಲ, ಸ್ಕ್ರೀನ್ ಡಿಸ್ಪ್ಲೇ ಪ್ರೊಟೆಕ್ಷನ್ ಫಾರ್ 1 year, 12 months ನೋ ಕಾಸ್ಟ್ EMI ಕೂಡ ಸಿಗುತ್ತೆ. ಸೊ ಸೇಲ್ ಡೇಟ್ ತಿರ್ಗಾ ಹೇಳ್ತಾ ಇದ್ದೀನಿ, 1 July 12 PM ಬಂದ್ಬಿಟ್ಟು ಲೈವ್ ಆಗಿರುತ್ತೆ. ಎಕ್ಸ್ಕ್ಲೂಸಿವ್ ಓನ್ಲಿ ಆನ್ ಫ್ಲಿಪ್ಕಾರ್ಟಲ್ಲಿ ಮಾತ್ರ. ಸೊ 30,000 ರುಪೀಸಲ್ಲಿ ಒನ್ ಆಫ್ ದ ಬೆಸ್ಟ್ ಮೊಬೈಲ್ ಅಂತಾನೆ ಹೇಳ್ಬೋದು. ಸೊ ಒಂದು ಪ್ರೀಮಿಯಂ ಫೋನ್ಸು ಒಂದು ಅಫೋರ್ಡಬಲ್ ಪ್ರೈಸಲ್ಲಿ ಜಸ್ಟ್ 30,000 ರುಪೀಸ್ಗೆ ಲಾಂಚ್ ಮಾಡಿದ್ದಾರೆ ಪೋಕೋ F7. ಸೊ ಯಾರಾದರೂ ಇಂಟ್ರೆಸ್ಟೆಡ್ ಇದ್ದರೆ
ಡಿಸ್ಕ್ರಿಪ್ಷನಲ್ಲಿ ಬಂದ್ಬಿಟ್ಟು ಲಿಂಕ್ಸ್ ಪ್ರೊವೈಡ್ ಮಾಡಿರ್ತೀವಿ. ಆ ಲಿಂಕ್ಸಲ್ಲಿ ಹೋಗ್ಬಿಟ್ಟು ನೀವು ಆರಾಮಾಗಿ ನಿಮ್ಮದು ಆರ್ಡರ್ಸ್ನ ಪ್ಲೇಸ್ ಮಾಡ್ಕೊಬೋದು. ಸೊ ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ನಮ್ಮ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಈ ಫೋನಲ್ಲಿ ಯಾವ ಫೀಚರ್ ನಿಮಗೆ ಪರ್ಸನಲ್ ಆಗಿ ಇಷ್ಟ ಆಯಿತು, ಸೊ ಯೂನಿಕ್ ಆಗಿ ಯಾವ ಫೀಚರ್ ಇದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಮಗೂ ಬಂದ್ಬಿಟ್ಟು ಯೂಸ್ಫುಲ್ ಆಗಿರುತ್ತೆ. ಸೊ ಇದೇ ಥರ ಟೆಕ್ ಕಂಟೆಂಟ್ ನಿಮಗೆ ಇಷ್ಟ ಆಯಿತು ಅಂದರೆ ನಮ್ಮ ಚಾನಲ್ನ ಕೂಡ ಫಾಲೋ ಮಾಡ್ಕೊಳ್ಳಿ. ನಮ್ಮ ಇನ್ಸ್ಟಾಗ್ರಾಮ್ ಪೇಜ್, ನಮ್ಮ ಫೇಸ್ಬುಕ್ ಪೇಜ್ನ ಲಿಂಕ್ಸ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀವಿ. ಸೊ ಅದನ್ನು ಕೂಡ ನೀವು ಹೋಗ್ಬಿಟ್ಟು ಫಾಲೋ ಮಾಡ್ಕೊಬೋದು. ಸೊ ಮುಂದಿನ ಕಂಟೆಂಟಲ್ಲಿ ಸಿಗೋಣ. ಥ್ಯಾಂಕ್ ಯು, ಬಾಯ್.